ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 24 ಆಗಿರುತ್ತೆ. ಹಾಗಾಗಿ ಇನ್ನು 6 ದಿನಗಳು ಕಳೀತು ಅಂತ ಅಂದರೆ 30 ಡೇಸು ಕೂಡ ಕಂಪ್ಲೀಟ್ ಆಗೋಗುತ್ತೆ. ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ. 1 ಮಂತ್ ಆಗೋಯ್ತಾ, ಇಷ್ಟು ಬೇಗ ಆಗೋಯ್ತಾ ಅಂತ. ಅಂದರೆ ಇನ್ನೂ 6 ಡೇಸ್ ಬೇಕು, ಬಟ್ ಇವತ್ತಿಗೆ 24 ದಿನನ, ಇಷ್ಟು ಬೇಗ 24 ದಿನ ಬಂತ. ಇವಾಗ ತಾನೇ ನಿನ್ನೆ ಮೊನ್ನೆ ಸ್ಟಾರ್ಟ್ ಮಾಡ್ದಂಗಿದೆ ಜರ್ನಿನ ನಾನು, ಅಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿನ. ಅಷ್ಟು ಬೇಗ 24 ದಿವಸ ಆಗೋಯ್ತಾ ಅಂತ ಅನ್ನಿಸ್ತಿದೆ. ಅಂದರೆ ಆರಾಮಾಗಿ ಕಳೀತಾ ಇದೆ ನನ್ನ ದಿನಗಳು. ಏನೋ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಟೆನ್ಷನಿಂದನೋ ಇಲ್ಲ, ಏನೋ ಒಂದು ನನಗೆ ಒಂದು ಒತ್ತಡನೋ ಯಾವುದೇ ರೀತಿಯ ಏನೋ ಒಂದು ಚೂರು ಪ್ರಾಬ್ಲಮ್ ಇಲ್ಲದೇ ನನ್ನ ವೆಯ್ಟ್ ಲಾಸ್ ಜರ್ನಿನ ನಾನು ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನನಗೆ ತುಂಬಾ ಖುಷಿ ಇದೆ. 24ನೇ ದಿನ ಅಲ್ವಾ ಇವತ್ತು ಅಂತ ಹೇಳ್ಬಿಟ್ಟು. ಮತ್ತು ಬೆಳಿಗ್ಗೆ ಬೇಗನೆ ಎದ್ದು ಎಕ್ಸಸೈಸ್ ಮುಗಿಸ್ಕೊಂಡು ಆ ನಂತರ ನಾನು ವಾಕಿಗೆ ಹೋಗೋದು ಅಂತ ಅಂದರೆ, ವಾಕಿಗೆ ನಾನು ಬೇಗನೆ ಹೋಗಲ್ಲ. ಸ್ವಲ್ಪ ಚಳಿ ಇರುತ್ತೆ ಮತ್ತು ಕತ್ಲು ಕೂಡ ಇರುತ್ತೆ. ಕತ್ಲಲ್ಲಿ ಸ್ವಲ್ಪ ಸೇಫ್ಟಿ ಇರಲ್ಲ ಹೋಗೋದು, ಅಂದರೆ ಜನಗಳು ಜಾಸ್ತಿ ಓಡಾಡ್ತಿರಲ್ವಲ್ಲ. ಹಾಗಾಗಿ ಕತ್ಲಲ್ಲಿ ಹೋಗೋದು ಬೇಡ ಅಂತ ಸ್ವಲ್ಪ ಹೊತ್ತಾದಮೇಲೆ ಹೋಗಿದ್ದು ಬಂದೆ. ಇನ್ನು ಬೆಳಗಿನ ತಿಂಡಿನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಬೆಳಗಿನ ತಿಂಡಿಗೆ ನಾನಿಲ್ಲಿ ಬದನೆಕಾಯಿ ಗೊಜ್ಜು, ಅಂದರೆ ಬದನೆಕಾಯಿ ಮತ್ತು ಕಡಲೆಬೀಜ ಎಲ್ಲ ರೋಸ್ಟ್ ಮಾಡಿ ಅದನ್ನು ಪೌಡ್ರ್ ಮಾಡಿಕೊಂಡು ಇಲ್ಲಿ ಒಂದು ಬದನೆಕಾಯಿ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿನ ಮಾಡ್ಕೋತಾ ಇದ್ದೀನಿ. ಇನ್ನು ನಮ್ಮನೆಯವರು ಡ್ಯೂಟಿ ಟೈಮ್ ಆಗಿತ್ತಲ್ಲ ಅಂತೇಳಿ ಅವ್ರಿಗೆ ಬಡಿಸ್ತಾ ಇದ್ದೀನಿ. ಇನ್ನು ಮತ್ತು ಅದ್ರ ಜೊತೆಗೆ ಗಂಜಿನೂ ಕೂಡ ಡೈಲಿ ಮಾಡ್ತಿದ್ನಲ್ಲ, ಅದೇ ರೀತಿ ಗಂಜಿನೂ ಕೂಡ ಮಾಡ್ಕೋತಾ ಇದ್ದೀನಿ. ಇನ್ನು ನನ್ನ ಡೈಲಿ ರೊಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಗಂಜಿನೇ ತೊಗೊಳ್ಳೋದ್ರಿಂದ ನಾನು ರೊಟ್ಟಿ ಏನೂ ತಿನ್ನೋಕ್ಕೆ ಹೋಗಲಿಲ್ಲ. ಮಧ್ಯಾಹ್ನಕ್ಕೆ ತಿನ್ನೋಣ, ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ರೊಟ್ಟಿ ತಿಂತೀನಿ. ಇನ್ನು ಬೆಳಗಿನ ಊಟಕ್ಕೆ ನೆನ್ನೆಯಿಂದ ಗಂಜಿ ಕುಡಿತಾ ಇರೋದ್ರಿಂದ ಗಂಜಿನೇ ತೊಗೋತೀನಿ ನಾನಿಲ್ಲಿ. ಅಂದರೆ ಮನೇಲೇ ಮಾಡಿರ್ತಕ್ಕಂಥ ಮಾಲ್ಟ್ ಪೌಡರಿಂದ ಗಂಜಿನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇನ್ನು ನನ್ನ ಡೇನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ಒಂದು ವಿಚಾರವಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತ ಅಂದರೆ, ನಾನು ಪ್ರತಿನಿತ್ಯ ನೈಟು ಮಲಗಬೇಕಾದ್ರೆ ಮಲಗೋ ಮುಂಚೆ ನಾನೇನು ಚಿಯಾ ಸೀಡ್ಸ್ನ ನೆನೆಸಿಟ್ಟು ಕುಡಿತೀನಿ. ಅಂದರೆ ಮಲಗೋದು ಇನ್ನೊಂದು 1/2 ಅವರ್ 1 ಅವರ್ ಅನ್ನೋ ಅಷ್ಟರಲ್ಲಿ ಚಿಯಾ ಸೀಡ್ಸ್ ನೀರನ್ನ ಕುಡಿದು ಮುಗಿಸ್ತೀನಿ. ಅಂತ ಅಂದರೆ ಅದು ಫುಲ್ಲೆಲ್ಲ ನೀರಿನಂಶ ಖಾಲಿ ಆಗಬೇಕು, ಮತ್ತು ಯೂರಿನ್ಗೆಲ್ಲ ಅರ್ಜೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಲಗೋದು ಇನ್ನೂ 1 ಅವರ್ ಅನ್ನುವಂಗೆ ನಾನು ಚಿಯಾ ಸೀಡ್ಸ್ನ ಕುಡಿದ್ಬಿಟ್ಟು ಆದ ನಂತರ ಮಲಗೋದು ನಾನು. ಹಾಗಾಗಿ ಚಿಯಾ ಸೀಡ್ಸಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ, ಕುಡಿಬಾರ್ದಾ ಅಂದರೆ ಕೆಲವೊಬ್ಬರೆಲ್ಲ ಹೇಳ್ತಾರೆ ಚಿಯಾ ಸೀಡ್ಸ್ ಕುಡಿಯೋದ್ರಿಂದ ಏನಾದರೂ ಪೀರಿಯಡ್ ಪ್ರಾಬ್ಲಮ್ ಆಗ್ಬೋದೇನೋ, ಇಲ್ಲ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಕಷ್ಟ ಆಗ್ಬೋದೇನೋ, ಮತ್ತು ಏನೋ ಒಂದು ಪ್ರೆಗ್ನೆನ್ಸಿ ಅನ್ನೋದು ಆಗೋದಿಲ್ವೇನೋ ಚಿಯಾ ಸೀಡ್ಸ್ ಕುಡಿಯೋದ್ರಿಂದ ಅಂತೆಲ್ಲ ಕೆಲವೊಂದು ಡೌಟ್ಸ್ಗಳಿದೆ. ಅದಕ್ಕೆ ನನಗೇನೋ ನಾನೇನು ಅದ್ರ ಬಗ್ಗೆ ಏನೂ ತಜ್ಞೆ ಏನಲ್ಲ, ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಅದನ್ನು ಹೇಳಬಲ್ಲೆ. ಅದರಿಂದ ಏನು ಪ್ರಯೋಜನ ಇದೆ, ಇಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಅದನ್ನು ನಾನು ನಿಮಗೆ ಹೇಳಬಲ್ಲೆ. ಹಾಗಾಗಿ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಚಿಯಾ ಸೀಡ್ಸ್ ನೀರನ್ನ, ಅಂದರೆ ಅದನ್ನು ನೆನೆಸಿ ನೀರನ್ನ ಕುಡಿಯೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಎಲ್ಲೂ ಕೂಡ ಅದರಿಂದ ಪ್ರಾಬ್ಲಮ್ ಇದೆ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಇನ್ನೂ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ ಹೊರತು ಅದರಿಂದ ಪ್ರಾಬ್ಲಮ್ ಇದೆ ಅಂತ ಎಲ್ಲೂ ಕೂಡ ನನಗೆ ಕಂಡು ಬಂದಿಲ್ಲ. ಹಾಗಾಗಿ ನಾನು ಅದರಿಂದ ಒಳ್ಳೆಯದೇನೆ ಆರೋಗ್ಯಕ್ಕೆ, ನಮ್ಮ ವೆಯ್ಟ್ ಲಾಸ್ ಜರ್ನಿಗಾಗಿರ್ಬೋದು, ಇಲ್ಲ ನಮ್ಮದೇನಾದರೂ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಅದಕ್ಕೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ತಿಳಿಸೋಣ, ಏನೇನು ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ನಮಗೆ, ಯಾವ ಟೈಮಲ್ಲಿ ತೊಗೋಬೇಕು ಚಿಯಾ ಸೀಡ್ಸ್ ವಾಟರ್ನ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ವೀಡಿಯೋಸ್ ನೋಡ್ತೀರಾ, ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಫ್ರೆಂಡ್ಸ್, ಚಿಯಾ ಸೀಡ್ಸ್ನ ನಾವು ಯಾವ ರೀತಿ ತೊಗೋಬೇಕು ಅಂತ ಅಂದರೆ, ಒಂದು 1/4 ಲೀಟರ್ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ನೆನೆಸಿಡಬೇಕಾಗತ್ತೆ. ಅಂದರೆ 1 ಗಂಟೆಗಳ ಕಾಲ ನೆನೆಸಿಟ್ಟು ಅದಾದ ನಂತರ ತೊಗೋಬೇಕಾಗತ್ತೆ. ಕೆಲವೊಬ್ಬರು ಬೆಳಿಗ್ಗೆ ಟೈಮ್ ತೊಗೋತಾರೆ, ಇನ್ನು ಕೆಲವೊಬ್ಬರು ನಾನು ಯಾವ ರೀತಿ ಸಂಜೆ ಟೈಮ್ ತೊಗೋತೀನಿ ಆ ರೀತಿ ಮಲಗೋಕ್ಕೆ ಮುಂಚೆ ತೊಗೋತಾರೆ. ಹಾಗಾಗಿ ನಿಮಗೆ ಯಾವಾಗ ಕಂಫರ್ಟಬಲ್ ಆಗುತ್ತೆ ಆವಾಗ ಒಂದು ದಿನದಲ್ಲಿ 1 ಗ್ಲಾಸಷ್ಟು 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ನ ನೆನೆಸಿಟ್ಟು 1 ಅವರ್ ಆದಮೇಲೆ ತೊಗೊಳ್ಳಿ. ಇನ್ನು ಬೆಳಗ್ಗೆ ಎಲ್ಲ ಡೆಟಾಕ್ಸ್ ವಾಟರ್ ಎಲ್ಲ ತೊಗೋತೀನಲ್ಲ ನಾನು, ಜಾಸ್ತಿ ನೀರು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟೈಮ್ ತೊಗೊಳಕ್ಕೆ ಹೋಗಲ್ಲ. ನಾನು ನೈಟೇ ಮಲಗೋ ಟೈಮಲ್ಲಿ ತೊಗೋತೀನಿ. ಇನ್ನು ಕೆಲವೊಬ್ಬರು ಸ್ಮೂತಿಗಳ ಜೊತೆ ತೊಗೋತಾರೆ, ಹಣ್ಣಿನ ಜ್ಯೂಸು, ಹಾಲು ಇದ್ರ ಜೊತೆ ಎಲ್ಲ ನೆನೆಸಿಟ್ಟು ತೊಗೋತಾರೆ. ನಾನು ಬರೀ ಖಾಲಿ ನೀರಿನಲ್ಲಿ ತೊಗೋತೀನಿ. ಅಂತ ಅಂದರೆ ಯಾವುದೇ ರೀತಿಯ ಹಣ್ಣಿನ ಜ್ಯೂಸು ಹಾಲಲ್ಲೆಲ್ಲ ತೊಗೊಳಕ್ಕೆ ಹೋಗಲ್ಲ, ಜಸ್ಟ್ ನೀರಲ್ಲಿ ನೆನೆಸಿಟ್ಬಿಟ್ಟು ಮಾತ್ರ ಅದನ್ನು ಕುಡಿತೀನಿ. ಇನ್ನು ಫ್ರೆಂಡ್ಸ್, ಚಿಯಾ ಸೀಡ್ಸ್ ಸೇವನೆಯಿಂದ ಸುಮಾರಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಹಾಗಾಗಿ ಮೊದಲಿಗೆ ನಾನೇನು ಹೇಳ್ತೀನಿ ಅಂತ ಅಂದರೆ,
ಚಿಯಾ ಸೀಡ್ಸ್ನ ಸೇವನೆಯಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಮತ್ತು ಫೈಬರು, ಪ್ರೋಟೀನು, ವಿಟಮಿನ್ನು, ಮಿನರಲ್ಲು ಎಲ್ಲ ಇರೋದ್ರಿಂದ ನಮ್ಮ ತ್ವಚೆಗೆ ಅಂದರೆ ನಮ್ಮ ಸ್ಕಿನ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಚಿಯಾ ಸೀಡ್ಸ್ನ ಬಳಸ್ಕೊಳ್ಳೋದ್ರಿಂದ. ಇನ್ನು ಚಿಯಾ ಸೀಡ್ಸ್ನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಅಂದರೆ ನಮ್ಮ ತ್ವಚೆ ಪಳಪಳ ಹೊಳೆಯೋ ರೀತಿ ಮಾಡುತ್ತೆ. ಅಂದರೆ ನಾವು ಒಂದು ಚಿಯಾ ಸೀಡ್ಸ್ ನೀರನ್ನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ಕೂಡ ತುಂಬಾ ಚೆನ್ನಾಗಾಗತ್ತೆ. ಇನ್ನು ಚಿಯಾ ಸೀಡ್ಸ್ನ ನೆನೆಸು ಅದನ್ನು ಫೇಸ್ ಪ್ಯಾಕು ಕೂಡ ಮಾಡ್ಕೋತಾರೆ, ಹಾಗಾಗಿ ನಮ್ಮ ಸ್ಕಿನ್ನಿಗೂ ಕೂಡ ಬೆನಿಫಿಟ್ ಸಿಗುತ್ತೆ. ಇನ್ನು ಹೃದಯ ಸಂಬಂಧಿತ ಕಾಯಿಲೆಗಳು ಅಂತ ಅಂದರೆ ನಮ್ಮ ಬ್ಲಡ್ನಲ್ಲಿ HDL, LDL ಅನ್ನೋ ಕೊಬ್ಬಿನಂಶ ಇರುತ್ತೆ. ಅಂತ ಅಂದರೆ ಗುಡ್ ಕೊಲೆಸ್ಟ್ರಾಲು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. HDL ಅಂದರೆ ಗುಡ್ ಕೊಲೆಸ್ಟ್ರಾಲು, LDL ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರುತ್ತೆ. HDL ಜಾಸ್ತಿ ಇರಬೇಕು, LDL ಕಡಿಮೆ ಇರಬೇಕು. ಈ ಚಿಯಾ ಸೀಡ್ಸ್ ಸೇವನೆಯಿಂದ ನಮ್ಮ HDL ಅಂದರೆ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ ಮತ್ತು LDL ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತಾ ಬರುತ್ತೆ. ಹಾಗಾಗಿ ಚಿಯಾ ಸೀಡ್ಸ್ನ ಸೇವನೆಯಿಂದ ನಮಗೆ ಯಾವುದೇ ರೀತಿಯ ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ಬರೋದಿಲ್ಲ. ಹಾಗಾಗಿ ನಮ್ಮ ಫ್ಯಾಟನ್ನು ಕೂಡ ಅಂದರೆ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಇನ್ನು ನಮ್ಮ ತೂಕ ಇಳಿಕೆ ಅಂದರೆ ಫ್ಯಾಟ್ ಕಡಿಮೆ ಆಯಿತು, ಕೊಲೆಸ್ಟ್ರಾಲ್ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ತೂಕ ಕಡಿಮೆ ಆಗೇ ಆಗುತ್ತೆ. ಒಮೆಗಾ 3 ಇರೋದ್ರಿಂದ ಅಂದರೆ ಗುಡ್ ಫ್ಯಾಟು, ಒಮೆಗಾ 3 ಅನ್ನೋದು ಗುಡ್ ಫ್ಯಾಟು, ಅದಿರೋದ್ರಿಂದ ಒಂದು ಚಿಯಾ ಸೀಡ್ಸ್ನಲ್ಲಿ ನಾವೊಂದು ಚಿಯಾ ಸೀಡ್ಸ್ನ ಬಳಸ್ಕೊತು ಅಂತ ಅಂದರೆ ನಮ್ಮ ವೆಯ್ಟ್ ಲಾಸು ಕೂಡ ತುಂಬಾ ಚೆನ್ನಾಗಾಗತ್ತೆ. ನನಗೆ ತುಂಬಾ ಚಿಯಾ ಸೀಡ್ಸು ವೆಯ್ಟ್ ಲಾಸ್ ಜರ್ನಿಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನನಗೆ ಚಿಯಾ ಸೀಡ್ಸ್ ನೀರನ್ನ ಕುಡಿದ್ರೆ ನನಗೆ ವೆಯ್ಟ್ ಲಾಸ್ ಆಗ್ತಿದ್ದೀನಿ ನಾನು ಅನ್ನೋ ಫೀಲ್ ನನಗಿದೆ. ಹಾಗಾಗಿ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊತು ಅಂತ ಅಂದರೆ ಚಿಯಾ ಸೀಡ್ಸ್ ಕಂಪಲ್ಸರಿ ಇರಲೇಬೇಕು. ಅದನ್ನು ಸ್ಟಾಕ್ ಇಟ್ಕೊಂಡಿರ್ತೀನಿ, ಅಂದರೆ ನಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಇನ್ನು ಅಮೆಝಾನು, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ಸಿಗುತ್ತೆ. ಆನ್ಲೈನು ನಾವು ಪರ್ಚೇಸ್ ಮಾಡ್ಕೋಬೋದು. ಇನ್ನು ಹೊರಗಡೆ ಹೋಗಿ ತರೋಕ್ಕಾಗಲ್ಲ ಅಂತಂದರೆ ಆನ್ಲೈನ್ ಪರ್ಚೇಸಿಂಗು ಮಾಡ್ಕೋಬೋದು, ಅದರಿಂದ ತೊಂದರೆ ಏನಿಲ್ಲ. ಇನ್ನು ನಮ್ಮ ತೂಕ ಇಳಿಕೆಗೂ ಕೂಡ ಅದು ಸಹಾಯ ಮಾಡುತ್ತೆ. ಅಂದರೆ ಫೈಬರ್ ಕಂಟೆಂಟ್ ಇರೋದ್ರಿಂದ ನಾವೊಂದು 2 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ತಗೋತು ಅಂದರೆ ಅದರಲ್ಲಿ 40% ನಮಗೆ ಫೈಬರ್ ಸಿಗುತ್ತೆ. ಹಾಗಾಗಿ ತೂಕ ಇಳಿಕೆನ ಆರಾಮಾಗಿ ನಾವು ಚಿಯಾ ಸೀಡ್ಸ್ನ ಬಳಸ್ಕೊಂಡು ಮಾಡ್ಕೋಬೋದು. ಇನ್ನು ಚಿಯಾ ಸೀಡ್ಸ್ ನೀರನ್ನ ತಗೊಳ್ಳೋದ್ರಿಂದ ನಮ್ಮ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ. ಅಂದರೆ ಅದರಲ್ಲಿ ಪ್ರೋಟೀನು, ವಿಟಮಿನು, ಫೈಬರು ಎಲ್ಲ ಇರೋದ್ರಿಂದ ನಮ್ಮ ಮೂಳೆಗಳಿಗೂ ಕೂಡ ಒಂದು ಶಕ್ತಿನ ಕೊಡುತ್ತೆ. ಹಾಗಾಗಿ ತುಂಬಾ ಅನುಕೂಲಗಳಿದೆ. ಮತ್ತು ಫ್ರೆಂಡ್ಸ್, ಚಿಯಾ ಸೀಡ್ಸ್ನಲ್ಲಿ ಅತಿ ಹೆಚ್ಚು ಫೈಬರ್ ಕಂಟೆಂಟ್ ಇರೋದ್ರಿಂದ ನಾವು ಏನು ಒಂದು ಚಿಯಾ ಸೀಡ್ಸ್ನ ನಮ್ಮ ಡಯೆಟ್ನಲ್ಲಿ ಫಾಲೋಅಪ್ ಮಾಡ್ತು ಅಂತ ಅಂದರೆ ಸಮತೋಲಿತ ಆಹಾರ ಇರಬೇಕು, ಅದ್ರ ಜೊತೆಗೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಬೇಕು. ನಾನು ಡಯೆಟ್ ಮಾಡಲ್ಲ, ಬರೀ ಚಿಯಾ ಸೀಡ್ಸ್ ನೀರನ್ನೇ ಕುಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೋತೀನಿ ಅಂದರೆ ಆಗಲ್ಲ. ಸಮತೋಲಿತ ಆಹಾರದ ಜೊತೆಗೆ ಅಂದರೆ ಒಂದು ಏನು ಬ್ಯಾಲೆನ್ಸ್ಡ್ ಡಯೆಟಿನ ಜೊತೆಗೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಚಿಯಾ ಸೀಡ್ಸು ನಮಗೆ ಜಾಸ್ತಿ ಹಸುವನ್ನ ಉಂಟು ಮಾಡಲ್ಲ, ಅಂದರೆ ನಮಗೆ ಹೊಟ್ಟೆ ತುಂಬ್ದಂಗೆ ಫೀಲ್ ಕೊಡುತ್ತೆ. ಹಾಗಾಗಿ ಡೈಲಿ 1 to 2 ಟೀ ಸ್ಪೂನಷ್ಟು ಯೂಸ್ ಮಾಡ್ಕೋತು ಅಂತ ಅಂದರೆ ತೊಂದರೆ ಏನಿಲ್ಲ. ಇನ್ನು ನಾನೊಂದು ವಿಚಾರವಾಗಿ ಅಂದರೆ ಚಿಯಾ ಸೀಡ್ಸ್ ಬಗ್ಗೆ ಎಚ್ಚರಿಕೆಯನ್ನು ಹೇಳ್ತೀನಿ. ಏನಂತಂದರೆ ಚಿಯಾ ಸೀಡ್ಸ್ನ ಡೈಲಿ ಜಾಸ್ತಿ ತೊಗೋಬಾರ್ದು. ಅಂತ ಅಂದರೆ ಚಿಯಾ ಸೀಡ್ಸ್ ನೀರಿಂದನೇ ವೆಯ್ಟ್ ಲಾಸ್ ಮಾಡ್ಕೊಬಿಡೋಣ ಅಂತ ಜಾಸ್ತಿನೂ ಕೂಡ ಸೇವನೆ ಮಾಡಬಾರ್ದು. ಜಾಸ್ತಿ ತಗೋತು ಅಂದರೆ ಅದರಿಂದನೂ ಕೂಡ ಏನು ಸೈಡ್ ಎಫೆಕ್ಟ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಅಂತ ಅಂದರೆ ಜಾಸ್ತಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ದೇಹಕ್ಕೆ ಒಂದಿನಕ್ಕೆ ಜಾಸ್ತಿ ಫೈಬರ್ ಅವಶ್ಯಕತೆ ಇರಲ್ಲ. ಹಾಗಾಗಿ 1 ಗ್ಲಾಸ್ ನೀರಿಗೆ ಅಂದರೆ ಒಂದು ದೊಡ್ಡ ಗ್ಲಾಸ್ನ ನೀರಿಗೆ 1 ಟೀ ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿತು ಒಂದು ಟೈಮ್ಗೆ ಅಂತ ಅಂದರೆ, ಇನ್ನು ಸಂಜೆ ಬೆಳಗ್ಗೆ ಟೈಮ್ 1 ಗ್ಲಾಸ್ ಕುಡಿತು ಅಂದರೆ ಇನ್ನು ಸಂಜೆ ಟೈಮ್ ಇನ್ನೊಂದು ಟೀ ಸ್ಪೂನಷ್ಟು ಹಾಕ್ಕೊಂಡು ಕುಡಿತು ಅಂತ ಅಂದರೆ ಸಾಕು. ಇಲ್ಲ 1 ಟೈಮ್ ಕುಡಿತೀನಿ ಅಂದ್ರೂ ಓಕೆ. ನಾವು ಜಸ್ಟ್ ನಮ್ಮ ಬ್ಯಾಲೆನ್ಸ್ಡ್ ಡಯೆಟ್ನಲ್ಲಿ ನಾವು ಒಂದು ಅಥವಾ 2 ಟೀ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೋಬೇಕೇ ಹೊರತು ಅದನ್ನೇ ನಾವು ಫುಡ್ಡಾಗಿ ಕನ್ವರ್ಟ್ ಮಾಡ್ಕೋಬಾರ್ದು. ಅಂದರೆ ಚಿಯಾ ಸೀಡ್ಸ್ ನೀರನ್ನೇ ಕುಡ್ಕೊಂಡು ನಾವು ಡಯೆಟ್ ಮಾಡ್ತೀವಿ ಅಂತ ಹೋಗಬಾರ್ದು, ಅದು ತಪ್ಪಾಗುತ್ತೆ. ಅಂದರೆ ಅಮೃತನೂ ವಿಷ ಆಗುತ್ತೆ ಹೆಚ್ಚಾದರೆ, ಅಂದರೆ ಅತಿ ಹೆಚ್ಚಾಯಿತು ಅಂದರೆ ಅಮೃತನೂ ಕೂಡ ವಿಷ ಆಗುತ್ತೆ. ಹಾಗಾಗಿ ಅತಿ ಹೆಚ್ಚು ಸೇವನೆ ಬೇಡ ಅಂತ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ವಿಚಾರನ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ತಿರ್ಗಿ ಅದರಿಂದ ಏನೂ ತೊಂದರೆ ಇಲ್ಲ.
ಮತ್ತು ಫ್ರೆಂಡ್ಸ್, ನನಗೆ ಚಿಯಾ ಸೀಡ್ಸ್ ಬಗ್ಗೆ ನಾನೆಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೆ ಅದನ್ನು ನಿಮಗೂ ಕೂಡ ತಿಳಿಸಿದ್ದೀನಿ. ಅಂದರೆ ಅತಿ ಡೀಪಾಗಿ ಏನೂ ಹೋಗಿಲ್ಲ. ಅದರಿಂದ ಏನೇನು ಉಪಯೋಗಗಳು ಮತ್ತು ಯಾವ ರೀತಿ ತೊಗೋಬೇಕು ಅಂತ ತಿಳಿಸಿದ್ದೀನಿ. ನಿಮಗೇನಾದರೂ ಅದರಿಂದ ತೊಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಏನಾದರೂ ಆಗ್ಬೋದೇನೋ ಅನ್ನೋ ಡೌಟ್ ಇತ್ತು ಅಂತ ಅಂದರೆ ನೀವು ಒಂದು ಸಲ ಚೆಕ್ ಮಾಡಿ ನೋಡಿ. ಫೋನಲ್ಲೇ ಇರುತ್ತೆ ಅದ್ರ ಬಗ್ಗೆ ಡೀಟೇಲಿಂಗು. ಅದನ್ನು ಚೆಕ್ ಮಾಡಿಕೊಂಡು ತೊಗೋಬೇಕಾ ಬೇಡವಾ ಅಂತ ತಿಳ್ಕೊಂಡು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಬಲವಂತೆ ತೊಗೊಳ್ಳೇಬೇಕು ಅನ್ನೋ ಏನು ಬಲವಂತ ಏನಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಇನ್ನು ಇವತ್ತು ನನ್ನ ಡೇ 24ನ ವೆಯ್ಟ್ ಲಾಸ್ ಜರ್ನಿಯ ನಾನು ನನ್ನ ರೊಟೀನ್ನ ಮಾಡಿಕೊಂಡೇನೆ ನಾನಿಲ್ಲಿ ಒಂದು ವಿಚಾರವಾಗಿ ಅಂದರೆ ಚಿಯಾ ಸೀಡ್ಸ್ ವಿಚಾರವಾಗಿ ಮಾತಾಡಿಕೊಂಡು ಮುಗಿಸ್ಕೊತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.